ಅಂದರೆ ಯಾವತ್ತೂ ಇನ್ನೊಬ್ಬರಿಗೆ ನಿರಂತರ ಹೀಗೆ ಭಯ ಹುಟ್ಟಿಸಿದವರಾದರೆ ಅವರ ಬದುಕಿನ ದುರ್ಬಲ ಕ್ಷಣಗಳು ಹೀಗೇ ಅತ್ಯಂತ ಅವರನ್ನು ಭಯದಲ್ಲಿಯೇ ಇಟ್ಟು ಸಾಯಿಸುತ್ತೆ. ಅವರು ಏನು ಕಂಡರೂ ಈ ಸಾಮಾನ್ಯ ಅದು ಅನ್ನವನ್ನು ತುಂಬ ತಿರಸ್ಕಾರ ಮಾಡಿ ಅದನ್ನು ನೆಗ್ಲೆಕ್ಟ್ ಮಾಡಿ ಎಸೆದಿದ್ರೆ ಅವರಿಗೆ ಏನು ತಿನ್ನಲಿಕ್ಕೆ ಎದುರುಗಡೆ ತಂದು ಕೊಟ್ಟರು ಅವ್ರಿಗೆ ತಿನ್ನಲಿಕ್ಕೆ ಹಸಿವಾಗ್ತಾ ಇರುತ್ತೆ, ನಾಲಿಗೆಗೆ ಬೇಕು ಅನ್ನಿಸ್ತಾ ಇರುತ್ತೆ, ಆದರೆ ಅದನ್ನು ತಿನ್ನಲಿಕ್ಕೆ ಹೇಸಿಗೆ ಅನ್ನಿಸ್ತಾ ಇರುತ್ತೆ. ಎಲ್ಲರೂ ತುಂಬ ಚೆನ್ನಾಗಿ ಇಷ್ಟಪಟ್ಟೆ ತಿಂತಿರ್ತಾರೆ, ಇವ್ರಿಗೆ ಮಾತ್ರ ಆಗಲ್ಲ. ಯಾಕೆಂದರೆ ಈ ಹಿಂದೆ ತೋರಿದ ಅನಾದರ ಅವರ ಮನಸ್ಸಿನಲ್ಲಿ ಅದು ಹಾಗೆ ಪ್ರತಿಯಾಗಿ ಬರುತ್ತೆ. ಹಾಗೆ ಇವಳು ಹಿಂದೆ ಮಾಡಿದ ಎಲ್ಲ ಇನ್ನೊಬ್ಬರಿಗೆ ಭಯಪಡಿಸಿದ ಏನು ವರ್ತನೆ ಇದೆ, ಈಗ ಹೆಜ್ಜೆ ಹೆಜ್ಜೆಗೂ ಸರ್ವತೋ ಭಯದರ್ಶಿನಿ. ಎಲ್ಲಿ ನೋಡಿದರೂ ನನ್ನನ್ನೇ ಯಾರೋ ದಾಳಿ ಮಾಡಲಿಕ್ಕೆ ಬರ್ತಾರೆ. ಅದು ಕೆಲವೊಂದು ಫೋಬಿಯಾಗಳಿರ್ತವೆ. ಯಾರು ನಡ್ಕೊಂಡು ಹೋಗೋಗಿ ಹಿಂದೆ ಯಾರೋ ನಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ, ಯಾರೋ ಒಂದು ಈಗ ಬಾಣ ಬಿಟ್ಟುಬಿಡ್ತಾರೆ, ಅಥವಾ ಬಾಣ ಆಗದ ಕಾಲದ್ದಾದರೆ ಈಗದ ಕಾಲದಲ್ಲಿ ಗುಂಡು ಬಿಟ್ಟುಬಿಡ್ತಾರೆ, ಕಲ್ಲೆಸ್ದು ಬಿಡ್ತಾರೆ, ಇಂತೇನೇನೋ ಭಯ ಇರುತ್ತೆ. ಅಥವಾ ಕೆಲವರಿಗೆ ಏನೇನೋ ಇರುತ್ತೆ ಭಯ. ಗೋಡೆ ಹತ್ತಿರ ಕೂಡುದಿಲ್ಲ ಅಂತ, ಮಧ್ಯ ಕೂಡುದು, ಎಲ್ಲಾದರೂ ಗೋಡೆ ಬಿದ್ದುಬಿಟ್ರೆ, ಎಲ್ಲಿಯಾದರೂ ಮೇಲಿಂದ ಹೆಂಚು ಬಿದ್ದುಬಿಟ್ರೆ, ಅಥವಾ ಎಲ್ಲೋ ಮರ ಅಡ್ಡ ಸೀಳಿ ಬಿಟ್ಟರೆ, ಹಣ್ಣು ತಲೆ ಮೇಲೆ ಬಿದ್ದರೆ ಅಂತ ಹೀಗೀಗ ಅವರವರಿಗೆ ಒಂದೊಂದು ಭಯ ಇರುತ್ತೆ. ಬಿದ್ದರೆ ಕರ್ಕೊಂಡು ಹೋಗ್ತಾರೆ ಅಷ್ಟೇ, ಏನು ಮಾಡೋದು. ವಿಷಾದ ನಕ್ರಾಧ್ಯುಷಿತೆ ಪರಿತ್ರಾಸೋರ್ಮಿಮಾಲಿನಿ ಕಿಮ್ಮಾಂ ನ ತ್ರಾಯಸೆ ಮಗ್ನಾಂ ವಿಪುಲೇ ಶೋಕಸಾಗರೇ. ಅಳುವಿನ ದೊಡ್ಡ ಕಡಲಲ್ಲಿ ಮುಳುಗಿ ತೇಲಲೂ ಆಗದೆ ಮುಳುಗಲೂ ಆಗದೆ ಉಸಿರು ಕೊಟ್ಟು ಸಾಯ್ತಾ ಇದ್ದೇನೆ, ನನ್ನನ್ನು ಯಾರೂ ನೀವು ರಕ್ಷಿಸಲ್ವಾ?